ಗುರಿ ಸಾಧನೆ ಮಾಡಬೇಕು ಅಂದರೆ ಗುರು ಬೇಕು. ನಾನು ನಿಮ್ಮ ಗುರು AJR ಝೋನ್ಸ್ನ ಟೀಮ್ ಮೆಂಬರ್. AJR ಝೋನ್ಸ್ ಅನ್ಬಾಕ್ಸ್ ಹ್ಯಾಪಿನೆಸ್ ಇದು ನಮ್ಮದು ಯೂಟ್ಯೂಬ್ ಚಾನಲ್ ನೇಮ್ ಕೂಡ ಇದಾಗಿರುತ್ತೆ. ಮತ್ತು ನಾವು ಬೇಸಿಕಲಿ ಈ AJR ಝೋನ್ಸ್ ಅನ್ಬಾಕ್ಸ್ ಹ್ಯಾಪಿನೆಸ್ ನಿಮಗೆ ಏನಕ್ಕೆ ನಾವು ಇದನ್ನೇ ಚೂಸ್ ಮಾಡ್ತೀವಿ, ಇದೇ ಲೋಗೋ ಚೂಸ್ ಮಾಡಿದ್ವಿ ಸರ್ ಯೂಟ್ಯೂಬ್ಗೆ ಅಂತ ನೀವು ಹೇಳ್ಬೋದು. ನಮ್ಮದು ಮೇನ್ ಬೇಸಿಕಲಿ ಬಂದು ಕಾಮರ್ಸ್ ಬಿಸ್ನೆಸ್ ಇರುತ್ತೆ. ನಮ್ಮದು ಕಾಮರ್ಸ್ ಬಿಸ್ನೆಸ್ ಅಂದ್ರೆ ಏನು ಅದನ್ನೆಲ್ಲ ನಿಮಗೆ ಬ್ರೀಫಾಗಿ ಹೇಳ್ಕೊಡ್ತೀನಿ. ಈಗ ಬೇಸಿಕಲಿ ಕಾಮರ್ಸ್ ಬಿಸ್ನೆಸ್ಗೆ ಬಿಸ್ನೆಸ್ ಮಾಡಲಿಕ್ಕೆ ಫುಲ್ಲಿ ಪ್ರಿಪೇರ್ ಆಗಿದ್ದೀವಿ. ಬಟ್ ನನಗೆ ನಮ್ಮ ಫ್ರೆಂಡ್ ಸರ್ಕಲ್ದಾಗೆ ಆಗಲಿ ತುಂಬ ಜನ ಕೇಳಿದ್ರು ಅದ್ರ ಏನು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಹೇಳೋ. ಈಗ ಒಬ್ಬೊಬ್ಬರಿಗೆ ನಾವು ಹೇಳಕ್ ಹೋದ್ರೆ ಫುಲ್ ಟಿಪ್ಸ್, ನಾವು ಇದ್ರ ಬಗ್ಗೆ ಪೂರ್ತಿ ಇನ್ಫಾರ್ಮೇಷನ್ ಕೊಡೋಕ್ಕಾಗಲ್ಲ. ಯಾಕೆ ನಾವು ಇರೋ ಸಿಚುವೇಶನ್ ಅಲ್ಲಿ ಅವ್ರು ಫೋನ್ ಮಾಡೋ ಟೈಮು ನಾವು ಬಿಸಿ ಇದ್ದಾಗ ಅವರಿಗೆ ಕಮ್ಯುನಿಕೇಟ್ ಮಾಡೋಕ್ಕೆ ಒಂದು ಸ್ವಲ್ಪ ಹೆವಿ ಪ್ರೆಷರ್ ಅನ್ಸ್ಬಿಡುತ್ತೆ ನಿಮಗೆ. ಅದಕ್ಕೋಸ್ಕರ ಅವ್ರಿಗೆಲ್ಲ ಹಿಂಸೆ ಬೇಡ, ಅದಕ್ಕೋಸ್ಕರ ಒಂದು ಇನ್ಫಾರ್ಮೇಶನ್ ವಿಡಿಯೋನೂ ಆಗಲಿ. ಕಾಮರ್ಸ್ ಬಿಸ್ನೆಸ್ ಮಾಡ್ತಾ ಇದೀವಿ ಆಲ್ರೆಡಿ, ಬಟ್ ಅದ್ರದ್ದೇ ನಾವು ಒಂದು ಇನ್ಫಾರ್ಮೇಶನ್ ವಿಡಿಯೋ ಮಾಡಿದ್ರೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಯಾರು ಇದ್ರೆ, ಆಮೇಲೆ ನಮ್ಮ ಮಿಡಲ್ ಕ್ಲಾಸ್ ಪೀಪಲ್ಸ್ ನಮ್ಮ ಥರ ತುಂಬ ಹುಡುಗರು ಏನಾದ್ರು ಬಿಸ್ನೆಸ್ ಮಾಡಬೇಕು ಅಂತ ತುಂಬ ಇದು ಮಾಡ್ತಿದ್ದಾರೆ. ಲೋ ಬಜೆಟ್ ಹೈ ರಿಟರ್ನ್ಸ್ ಅಂದ್ರಲ್ಲಿ ನಾನು ಸರ್ಚ್ ಮಾಡೋ ಪ್ರಕಾರ ಕೆಲವೊಂದು ಬಿಸ್ನೆಸ್ ಆಲ್ರೆಡಿ ಬಂದಿದೆ. ಬಟ್ ಅವ್ರು ಫೀಲ್ಡಿಗೆ ಇಲ್ಲಿದ್ದು ವರ್ಕ್ ಮಾಡಬೇಕು, ಅಷ್ಟು ನಮಗೆ ಟೈಮ್ ಇರಲ್ಲ, ಬಿಸಿಲು ಅದು ಇದು ಬೇಜಾನ್ ಇರುತ್ತೆ. ಅದರಲ್ಲಿ ಸೇಫ್ ಆ್ಯಂಡ್ ಸೆಕ್ಯೂರ್ ಬೆಟರ್ ಅಂತ ಹೇಳಿದ್ರೆ ಕಾಮರ್ಸ್ ಬಿಸ್ನೆಸ್ಸಲ್ಲಿ ಬೇನ್ ಬೆನಿಫಿಟ್ಸ್ಗಳು ನಾವು ಏನು ನಮಗೆ ಇದು ಮಾಡ್ತೀವಿ. ಬಟ್ ಕೆಲವು ಜನ ಈಗಿನ ಸ್ಟೂಡೆಂಟ್ಸ್ ಆಗಲಿ, ಈಗಿನ ಯಂಗ್ಸ್ಟರ್ಸ್ ಆಗಲಿ ಏನು ಇದು ಮಾಡ್ತಾರೆ, ತುಂಬ ಜನ ಈ ಫೋನ್ ಯೂಸಿಂಗ್ ಮಾಡ್ತಾರೆ. ಈ ಫೋನಲ್ಲಿ ಟೈಮ್ ವೇಸ್ಟ್ ಮಾಡ್ತಾರೆ. ನೀವು ಎಕ್ಸಾಂಪಲ್ ನೀವೇ ಥಿಂಕ್ ಮಾಡಿ, ಡಿಜಿಟಲ್ ವೆಲ್ಬಿಂಗ್ ಅಂತ ಬರುತ್ತೆ ಸೆಟ್ಟಿಂಗ್ಸ್ ಅಲ್ಲಿ ಹೋಗಿ ನೀವು ಅದನ್ನು ಸರ್ಚ್ ಮಾಡಿದ್ರೆ ನೀವು ಡೈಲಿ ಎಷ್ಟು ಅವರ್ ಟೈಮ್ ವೇಸ್ಟ್ ಮಾಡಿದ್ದೀನಿ ಏನೋ ಫೋನ್ ಯೂಸ್ ಮಾಡಲಿಕ್ಕೆ, ರೀಲ್ಸ್ ಎಷ್ಟು ಅವರ್ ನೋಡಿದ್ದೀನಿ, ಎಷ್ಟು ಅವರ್ ಫೋನಲ್ಲಿ ಮಾತಾಡಿದ್ದೀನಿ. ನನಗೆ ಇವತ್ತು ಕೆಲವೊಬ್ರು ನಾನು ನೋಡಿದ್ದೀನಿ ಫ್ರೆಂಡ್ಸಲ್ಲಿ 6 hours ಫೋನ್ ಯೂಸ್ ಮಾಡಿರ್ತಾರೆ. ಬರೀ ಫೋನ್ ಯೂಸ್ 6 hour ಆಗಿರುತ್ತೆ. ಆ 6 hour ಅಲ್ಲಿ ಅವ್ರು ಯುಟಿಲೈಸ್ ಆಗಿ ಅವ್ರಿಗೇನು ಅದ್ರಾಗೆ ಬೆನಿಫಿಟ್ ತಗೊಂಡ್ರೆ 1 ನಿಮಿಷನೂ ಬೆನಿಫಿಟ್ ತಗೊಂಡಿಲ್ಲ. ಅದಕ್ಕೋಸ್ಕರ ನೀವು ಇದು ಮಾಡೋದು ಫೋನಲ್ಲೂ ಕೂಡ ಸ್ಟಾರ್ಟ್ ಮಾಡ್ಬೋದು. ರಿಸರ್ಚ್ ಮಾಡಿ ಫೋನಲ್ಲಿ ಕಾಮರ್ಸ್ ಬಿಸ್ನೆಸ್ ಅಂದ್ರೆ ಏನು, ತುಂಬ ಜನ ಹೇಳಿದ್ದಾರೆ. ಬಟ್ ನಾವು ಇದು ಸ್ಟಾರ್ಟು ಕೂಡ ಮಾಡಿದ್ದೀವಿ. ಅದ್ರ ಜೊತೆಗೆ ಹೆಂಗ್ ಸ್ಟಾರ್ಟ್ ಮಾಡಿದ್ವಿ, ಏನೇನು ಚಾಲೆಂಜಸ್ ಫೇಸ್ ಮಾಡಿದ್ವಿ, ನಮಗೆ ಏನೇನು ಬೆನಿಫಿಟ್ಸ್ ಇದೆ, ಇದರಿಂದ ಎಷ್ಟು ಲಾಭ ಆಗುತ್ತೆ, ಎಷ್ಟು ಇನ್ವೆಸ್ಟ್ಮೆಂಟ್ ಆಗುತ್ತೆ. ಮೇನ್ ನಮಗೆ ಹುಡುಗರಿಗೆ ಸ್ಟೂಡೆಂಟ್ಸಿಗೆಲ್ಲ ಇದನ್ನು ಯಾರು ಬೇಕಾದ್ರೂ ಮಾಡೋದು. ತುಂಬ ಪ್ರಾಡಕ್ಟ್ಸ್ ಇದೆ, ಪ್ರಾಡಕ್ಟ್ಸ್ ಬಗ್ಗೆ ನಿಮಗೆಲ್ಲ ಹೇಳ್ತೀನಿ. ಇದನ್ನು ಮೇನ್ ಫೋಕಸ್ ಏನು ಮಾಡಬೇಕು ಅಂದರೆ ನಾವು ಇನ್ವೆಸ್ಟ್ಮೆಂಟಲ್ಲಿ ನಮಗೆ ಸರ್ ಕಾಮರ್ಸ್ ಬಿಸ್ನೆಸ್ ಮಾಡಬೇಕಂದ್ರೆ ತುಂಬ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಅದೆಲ್ಲ ಸರ್ ನೀವು ಯಾವುದೇ ಮಾಡೋದ ನಮ್ಮದು ಇನ್ವೆಸ್ಟ್ಮೆಂಟ್ ನಮ್ದು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ, ನಾವು ಪ್ರಾಡಕ್ಟ್ ಲೀಸ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಪ್ರಾಡಕ್ಟ್ ಲೀಸ್ಟು ನೀವು ಏನು ಆದಷ್ಟು ಲೋ ಬಜೆಟಲ್ಲಿ ಮಾಡಿ. ನಾನು ಚಾಲೆಂಜ್ ಮಾಡ್ತೀನಿ 10K 10,000ರಲ್ಲಿ ನೀವು ಕಾಮರ್ಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಅಷ್ಟು ಇದ್ರಾಗ ಮಾಡ್ಬೋದು ನೀವು. ಅದು ಹೆಂಗೆ ಮಾಡೋದು ಅದನ್ನೆಲ್ಲ ಪೂರ್ತಿ ಬ್ರೀಫಾಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮಗೆ ಇನ್ನೊಂದು ಚಾಲೆಂಜಸ್ ಏನಿದಾಗ್ಬೋದು ಅಂದರೆ, ಸರ್ ನಂಗೆ ಟೈಮ್ ಇಲ್ಲ ಸರ್. ನಿಮಗೆ ಇನ್ ಟೈಮ್ ಅಂದರೆ ನಿಮಗೆ ಎಕ್ಸಾಕ್ಟ್ ಸರ್ ಇದೇ ಅಫಿಷಿಯಲ್ ಟೈಮ್ ಅಂತ ಏನಿಲ್ಲ. ನಿಮಗೆ ಯಾವಾಗ ಫ್ರೀ ಆಗ್ತೀರ, ನೀವು ಮಾಮೂಲಿ ಎಷ್ಟು ಟೈಮ್ ರೀಲ್ಸ್ ನೋಡಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ, ಆ ರೀಲ್ಸ್ ನೋಡೋ ಟೈಮಲ್ಲಿ ನೀವು ವರ್ಕ್ ಮಾಡ್ಬೋದು. ಯಾರ ಕೈ ಕೆಳಗೆ ಕೆಲಸ ಮಾಡೋಂಗಿಲ್ಲ. ಓನ್ ಇರುತ್ತೆ, ನಿಮ್ಮ ಸ್ವಂತ ಟೈಮಿಂಗ್ಸ್ ಇರುತ್ತೆ. ನೀವು ಸಂಡೇಸ್ ಬರುತ್ತೆ, ಅದರ ಗೌರ್ಮೆಂಟ್ ಹಾಲಿಡೇಸ್ ಬರುತ್ತೆ. ಸ್ಟೂಡೆಂಟ್ಸ್ ಆದರೆ ಆ ಟೈಮಲ್ಲಿ ವರ್ಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಎಲ್ಲ ಇರ್ತಾರೆ, ಫ್ರೆಂಡ್ಸ್ ಕೆಲವೊಂದು ಗೇಮ್ ಆಡ್ತೀರಾ ಎಕ್ಸೆಟ್ರಾ ಅನ್ನೆಸೆಸರಿ ವರ್ಕ್ ನಾವು ಆಡಿದ್ದೀವಿ. ನಾವೇನು ಸ್ಟಾರ್ಟಿಂಗಿಂದನೇ ಫಿಲಾಸಫೀಸ್ ಎಲ್ಲ ಇದು ಮಾಡ್ಕೊಂಡು ಬಂದಿರೋದಲ್ಲ. ನಾವು ಟೈಮ್ ವೇಸ್ಟ್ ಮಾಡಿ ನಾವು ಆದಷ್ಟು ಸ್ವಲ್ಪ ಲೇಟಾಗೆ ಸ್ಟಾರ್ಟ್ ಮಾಡಿದ್ದೀವಿ. ನಾವು ತಿಳ್ಕೊಂಡಿದ್ದ ಮಟ್ಟಿಗೆ, ನಾವು ರಿಸರ್ಚ್ ಮಾಡಿದ ಮಟ್ಟಿಗೆ ನಾವು ಸ್ಟಾರ್ಟ್ ಮಾಡೇ ತುಂಬ ವರ್ಷ ಆಗಬೇಕಾಗಿತ್ತು. ಬಟ್ ನಾವು ಆ ಟೈಮಲ್ಲಿ ಗೊತ್ತಿಲ್ಲ, ನಿಮ್ಮ ಏಜು ಕೂಡ ದಾಟೇ ಬಂದಿರೋದು ನಾವು. ಅದಕ್ಕೆ ಈ ಏಜಲ್ಲಿ ಟೈಮ್ ವೇಸ್ಟ್ ಮಾಡ್ಕೋಬೇಡಿ ಪ್ಲೀಸ್. ನಾನು ಹೇಳ್ತಿರೋದು ನಿಮ್ಗೆ ಏನು ಅಂದರೆ ಅರ್ಥ ಮಾಡ್ಕೊಂಡು ಒಂದು ಸೆಕೆಂಡ್ ನೀವು ಥಿಂಕ್ ಮಾಡ್ಕೊಳ್ಳಿ. ನಾನು ಟೈಮ್ ಇಷ್ಟೊಂದು ರೀಲ್ಸ್ ನೋಡ್ತಾ ಇದ್ದೀನಿ, ಫ್ರೀ ಫೈರ್, ಪಬ್ಜಿ, ಸಮಥಿಂಗ್ ಆಸ್ ಇಟ್ ಈಸ್ ಅದು ಆಡ್ತಾ ಇದ್ದೀನಿ. ಅದರಲ್ಲಿ ಏನು ಸಿಗ್ತದೆ ನನಗೆ, ಅದನ್ನು ಥಿಂಕ್ ಮಾಡಿಕೊಂಡು ಇದನ್ನು ಸ್ಟಾರ್ಟ್ ಮಾಡಿ. ಅದು ನೀವೇ ಡಿಫ್ರೆನ್ಸ್ ನೋಡಿ, ಇದರಿಂದ ಬೆನಿಫಿಟ್ಸ್ ಏನು ಅಂತ. ನೀವು 10,000 ಹಿಡ್ಕೊಂಡು ನೀವು 10,000 ಏನು ಯಾರಿಗೂ ಕೊಡಲ್ಲ. ನೀವು ಪ್ರಾಡಕ್ಟ್ ಹಾಕ್ತೀರಾ, ಪ್ರಾಡಕ್ಟ್ ಮೇಲೆ ಇನ್ವೆಸ್ಟ್ ಮಾಡ್ತೀರಾ, ಪ್ರಾಡಕ್ಟ್ ನಿಮ್ಮ ಹತ್ರ ಇರುತ್ತೆ. ಅದಕ್ಕೋಸ್ಕರ ನಾನು ಏನು ಹೇಳಕ್ ಬರ್ತೀನಿ ಅಂದರೆ, ಆಮೇಲೆ ಇನ್ನೊಂದು ಹೇಳ್ತೀನಿ ನಾನು, ಇಂಪಾರ್ಟೆಂಟ್ ಅಂದರೆ ವೆರಿ ಇಂಪಾರ್ಟೆಂಟ್. ಈ ವಿಡಿಯೋ ನೀವು ನೋಡ್ತಿದ್ರೆ, ನೀವು ಕಾಮರ್ಸ್ ಬಿಸ್ನೆಸ್ ನಾನು ಏನೋ ಗುರಿ ಸಾಧನೆ ಮಾಡಬೇಕು, ನನ್ನ ಜೀವನದಲ್ಲಿ ಏನೋ ಒಂದು ಅಚೀವ್ ಮಾಡಬೇಕು ಅಂತ ನಿಮ್ಮ ಮೈಂಡ್ ಸೆಟ್ಟಲ್ಲಿ ಇದ್ದರೆ ಮಾತ್ರ ಈ ವಿಡಿಯೋ ನೋಡಿ ಪ್ಲೀಸ್. ನಾನು ಏನು ಫೋರ್ಸ್ಫುಲ್ಲಿ ಮಾಡ್ತೇನೆ, ನಮಗೆ ಇದರಿಂದ ನಾನು ಬೇಸಿಕಲಿ ಅರ್ನಿಂಗ್ ಆದ ದುಡ್ಡು ಬರುತ್ತೆ ಅಂದರೆ ಯಾರೂ ಬೇಡ ಅಂತ ಹೇಳಲ್ಲ. ಬಟ್ ನಾನು ಇದು ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾ ಇರೋದು ನಮ್ಮ ಫ್ರೆಂಡ್ಸಿಗೆ, ನಮ್ಮ ರೇಂಜಿಗಿರೋ ಹುಡುಗರಿಗೆ, ಮಿಡಲ್ ಕ್ಲಾಸ್ ಅವ್ರಿಗೆ ಹೆಂಗೆ ಬಿಸ್ನೆಸ್ ಮಾಡ್ಬೋದು ಅನ್ನೋದನ್ನ ನಾವು ಮಾಡ್ತಾ ಇದ್ದೀವಿ, ನೀವು ಮಾಡಿ ಅನ್ನೋದಕ್ಕೋಸ್ಕರ ಫಸ್ಟ್ ಬೇಸಿಕ್ಕು. ಸೆಕೆಂಡ್ ಬೇಸಿಕ್ಕು ಆ್ಯಸ್ ಇಟ್ ಈಸ್ ಇನ್ಕಮ್. ಯಾರು ಇನ್ಕಮ್ ಬರುತ್ತೆ ಅಂದರೆ ಯಾರು ಬೇಡ ಅಂತಾರೆ.
ಇದರಿಂದ ಇನ್ಕಮ್ ಜನರೇಟ್ ಆಗಲಿ, ಅದರಿಂದ ಬರಲಿ. ಯಾರು ಬೇಡ ಅನ್ನೋಕ್ಕಾಗ ಏನಾರು ಸಮಸ್ಯೆ ಇದೆಯಾ? ಅದಕ್ಕೋಸ್ಕರ ನಾವೊಂದು ಈ HR ಝೋನ್ಸ್ ಅನ್ಬಾಕ್ಸ್ ಹ್ಯಾಪಿನೆಸ್ ಅಂತ ನಮ್ದು ಯೂಟ್ಯೂಬ್ ಚಾನಲ್ ನೇಮ್ ಕೂಡ ಸೇಮ್ ಆಗಿರುತ್ತೆ, ನಮ್ಮ ಕಾಮರ್ಸ್ ಬಿಸ್ನೆಸ್ ಕೂಡ ಸೇಮ್ ಆಗಿರುತ್ತೆ. ನಾವು ನಿಮಗೆ ನೆಕ್ಸ್ಟ್ ನಾವು ಇದನ್ನ ಬೇಸಿಕ್ ಇಂದ ಒಂದೇ ಸತಿ ಪ್ರಾಡಕ್ಟ್ ಲಿಸ್ಟ್ ಇಂದ ನಾವು ಹೆಂಗ್ ಪೋಸ್ಟ್ ಮಾಡಿದ್ವಿ, ನಮ್ ಲಿಂಕ್ ಪ್ರಾಡಕ್ಟ್ ಇಂದ ನಾವು ಅದನ್ನೆಲ್ಲ ಸೆಂಡ್ ಮಾಡ್ಲಿಕ್ಕೆ ಹೋಗಲ್ಲ. ನೀವು ಬೇಸಿಕ್ ಇಂದ ನಾವು ಪೂರ್ತಿ ಬೇಸಿಕ್ ವಿಡಿಯೋಸ್ನೆಲ್ಲ ಪೂರ್ತಿ ಇನ್ಫಾರ್ಮೇಶನ್ ಕಲಿಸಿ ಆಮೇಲೆ ನಾವು ಪ್ರಾಡಕ್ಟ್ ನ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀವಿ. ನಾವು ಪ್ರಾಡಕ್ಟ್ಗಳು ಹೆಂಗ್ ಸೇಲ್ ಮಾಡಿದೀವಿ, ನಮ್ದು ಏನ್ ಕಾಸ್ಟಿಗೆ ಹೋಗಿದೆ, ನಾವು ಎಷ್ಟು ತಂದಿದ್ದೀವಿ, ಎಲ್ಲಿ ತಂದಿದ್ದೀವಿ ಅನ್ನೋದನ್ನ ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಈ ಕಾಮರ್ಸ್ ಬಿಸ್ನೆಸ್ ಅಲ್ಲಿ ನಾನು ಬೇಸಿಕ್ ನಾಲೆಡ್ಜ್ ಏನ್ ಬೇಕು, ಕಾಮರ್ಸ್ ಬಿಸ್ನೆಸ್ ಅಲ್ಲಿ ಏನೇನಿದೆ ಅಂದ್ರೆ ಯಾವ ತರ ಇದು ಕೆಲವೊಂದು ರೂಲ್ಸ್ ಇರುತ್ತೆ, ನಾನು ಏನೇನು ಸ್ಟೇಜಸ್ ಇರುತ್ತೆ, ನಾನು ಏನೇನು ರಿಸರ್ಚ್ ಮಾಡಬೇಕು. ಅದರಲ್ಲಿ ಫಸ್ಟ್ ನೋಡಿ HR ಝೋನ್ಸ್ ಅನ್ಬಾಕ್ಸ್ ಒಂದು ಲೋಗೋ ಫಿಕ್ಸ್ ಮಾಡ್ಕೊಳ್ಳಿ. ನಾವು ನಿಮ್ಗೆ ನೆಕ್ಸ್ಟ್ ಏನು ಪ್ರೊಸೀಜರ್ ಬರುತ್ತೆ ಅಂದರೆ ವಾಟ್ ಈಸ್ ಕಾಮರ್ಸ್. ನಾನು ಹೇಳಿದ್ದೀನಿ ಕಾಮರ್ಸ್ ಬಗ್ಗೆ ನಿಮಗೆ ಫುಲ್ಲಿ ಎಕ್ಸ್ಪ್ಲೇನ್ ಅಂದರೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋದರೆ ತುಂಬ ಲಾಂಗ್ ಆಗುತ್ತೆ. ಕಾಮರ್ಸ್ ಬಿಸ್ನೆಸ್ನ ನಾವು ಇಂಪಾರ್ಟೆಂಟ್ ಅಂದರೆ ಆನ್ಲೈನ್ ಮಾರ್ಕೆಟಿಂಗ್ ಅಂದರೆ ಈಗ ಸ್ಟಾಕ್ ಮಾರ್ಕೆಟ್ ಆ ರೀತಿ ಅಲ್ಲ. ಆನ್ಲೈನ್ ಮಾರ್ಕೆಟಿಂಗ್ ಅಂದರೆ ಈ ಫ್ಲಿಪ್ಕಾರ್ಟ್, ಅಮೆಝಾನ್, ಮೀಶೋಸ್ ಎಕ್ಸೆಟ್ರಾ. ನೀವು ಆನ್ಲೈನಲ್ಲಿ ಪ್ರಾಡಕ್ಟ್ಸ್ ಏನು ಪರ್ಚೇಸ್ ಮಾಡ್ತೀರಾ, ಸೆಲ್ ಮಾಡ್ತೀರಾ, ಅದೇ ಕಾಮರ್ಸ್ ಬಿಸ್ನೆಸ್. ಅದಕ್ಕೆ ಕಾಮರ್ಸ್ ಬಿಸ್ನೆಸ್. ಈಗ ಒಂದೇನೋ ಪ್ರಾಡಕ್ಟ್ ಸೆಲ್ ಮಾಡ್ತಿದ್ದೀರಾ, ನೀವು ಲೋಕಲಿ ಸೆಲ್ ಮಾಡಬೇಕು ಅಂದರೆ ನೀವು ಎಲ್ಲರ ಹತ್ರನೂ ರೀಚ್ ಆಗಲಿಕ್ಕಾಗಲ್ಲ. ಬಟ್ ಮುಖಾಂತರ ಕಾಮರ್ಸ್ ಮುಖಾಂತರ ರೀಚ್ ಆದರೆ ಆ್ಯಸ್ ಇಟ್ ಈಸ್ ಎಲ್ಲರಿಗೂ ಸ್ಪ್ರೆಡ್ ಆಗಿಬಿಡುತ್ತೆ. ಸೆಕೆಂಡ್ ಒನ್, ವಾಟ್ ಈಸ್ ಕಾಮರ್ಸ್ ಫ್ಯೂಚರ್ ಬಿಸ್ನೆಸ್ ಅಂದರೆ ನೀವು ಫ್ಯೂಚರಲ್ಲಿ ಇದು ನೀವು ಇಂಪ್ಲಿಮೆಂಟ್ ಆಗುತ್ತಾ. ಈಗ ನೋಡಿ, ಪ್ರತಿಯೊಂದು ಇಂಥ ಪ್ರಾಡಕ್ಟ್ ನಮಗೆ ಆನ್ಲೈನಿಂದ ಸಿಗಲ್ಲ ಅಂತಿಲ್ಲ. ವಿತ್ ಮೆಡಿಸನ್ನಿಂದ ಹಿಡ್ಕೊಂಡು ಈಗಿನ ಇದರಲ್ಲಿ ವೆಜಿಟೇಬಲ್ ಫುಡ್ಸು, ಹೋಮ್ ಅಪ್ಲಯನ್ಸಸ್ಸು, ಕೆಲವೊಂದು ರೆಸ್ಟ್ರಿಕ್ಷನ್ ಎಂದರೆ ನಾವೆಲ್ಲದನ್ನೂ ಎಲ್ಲ ಥರನೂ ಮಾಡೋಕ್ಕಾಗಲ್ಲ. ಹೋಮ್ ಅಪ್ಲಯನ್ಸಸ್ಸು ಮತ್ತು ನಮಗೇನು ಬೇಕಾಗಿರೋದು ಎಲೆಕ್ಟ್ರಿಕ್ ಗ್ಯಾಜೆಟ್ಸು ಅದನ್ನು ಮಾತ್ರ ನಾವು ಸೆಲ್ ಮಾಡ್ಲಿಕ್ಕೆ ಪರ್ಮಿಷನ್ ಇರುತ್ತೆ. ಮೆಡಿಸಿನ್ಸು ಅದೆಲ್ಲ ಅದಕ್ಕೆ ಲೈಸೆನ್ಸ್ ಆಗಿರುತ್ತೆ. ಅದನ್ನೆಲ್ಲ ನಾವು ಸೆಲ್ ಮಾಡಲಿಕ್ಕೆ ಅದು ಗೌರ್ಮೆಂಟಿಂದನೂ ಕೂಡ ಅಪ್ರೂವೆನ್ಸ್ ಇರಲ್ಲ. ಅದಕ್ಕೋಸ್ಕರ ಬಿ ಕೇರ್ಫುಲ್ ಆಗಿ. ನೀವೇನೋ ಇದು ಮಾಡಿರ್ತೀರ, ಏನೋ ಮೆಡಿಸಿನ್ಸ್ ಎಲ್ಲ ಸೆಲ್ ಮಾಡ್ತೀನಿ ಅದೆಲ್ಲ ಆಗಲ್ಲ. ನಾವು ಮೆಡಿಕಲ್ ಆಗಿ ಸ್ಮಾಲ್ ಅಮೌಂಟಾಗಿ ಸಿಗುತ್ತೆ ಸೆಲ್ ಮಾಡ್ತೀನಿ, ಅದನ್ನೆಲ್ಲ ಮಾಡೋಕ್ಕಾಗಲ್ಲ. ಪ್ಲಾಸ್ಟಿಕ್ ಗ್ಯಾಡ್ಜೆಟ್ಸ್ ಒಂದು ಹೋಮ್ ಅಪ್ಲಯನ್ಸಸ್ ಅಷ್ಟೇ ಮಾತ್ರ ಮಾಡೋಕ್ಕಾಗೋದು. ಅದು ಫ್ಯೂಚರಲ್ಲಿ ಎಷ್ಟು ಹೀಗೆ ನೋಡಿ ನಿಮಗೆ ಎಷ್ಟು ಬಿಸ್ನೆಸ್ ಅದು ಬಿಲ್ಡ್ ಆಗಿದೆ, ಮಾರ್ಕೆಟ್ ಕ್ಯಾಪಿಟಲ್ ಎಷ್ಟು ಬಿಲ್ಡ್ ಆಗಿದೆ ಅನ್ನೋದು ನಿಮಗೆ ಕನ್ಸಿಡರ್ ಆಗುತ್ತೆ. ಆಮೇಲೆ ಆಫ್ಲೈನ್ಗೂ ಆನ್ಲೈನ್ಗೂ ಏನು ಡಿಫ್ರೆನ್ಸು. ನೀವು ಆನ್ಲೈನ್ ಈಗ ಏನೋ ಒಂದು ಪ್ರಾಡಕ್ಟ್, ಎಕ್ಸಾಂಪಲ್ ಈ ಪೆನ್ ಪರ್ಚೇಸ್ ಮಾಡಲಿಕ್ಕೆ ಅಂತ ಹೋಗ್ತೀರಾ, ನಿಮಗೆ ಇಲ್ಲಿ ಒಂದು ಪೆನ್ ಪರ್ಚೇಸ್ ಮಾಡಿದ್ರು 10 ರೂಪಾಯಿಗೆ ಕೊಡ್ತಾರೆ. 10 ಪೆನ್ ಪರ್ಚೇಸ್ ಮಾಡ್ತಾರೆ, ಅಂಗಡಿಲಿ ಆ್ಯಸ್ ಇಟ್ ಇಸ್ ಅಷ್ಟಕ್ಕೆ ಕೊಡ್ತಾರೆ ನಿಮಗೆ. ಬಟ್ ನೀವು ಆನ್ಲೈನಲ್ಲಿ ವಿತ್ ಮ್ಯಾನುಫ್ಯಾಕ್ಚರ್ ಹತ್ರ ಇಲ್ಲ ವಿತ್ ಡೀಲರ್ ಹತ್ರ ನೀವು ಡೈರೆಕ್ಟ್ ತರಿಸ್ಕೋಬೇಕು ಅಂದರೆ ಮೇನ್ ರೀಸನ್ ಆನ್ಲೈನ್ ಮಾರ್ಕೆಟಿಂಗ್ ಆಗುತ್ತೆ. ಅದಕ್ಕೋಸ್ಕರ ಆನ್ಲೈನ್ಗೂ ಆಫ್ಲೈನ್ಗೂ ಡಿಫ್ರೆನ್ಸ್. ಆಮೇಲೆ ನೀವು ತುಂಬ ನೀವು ರಿಸರ್ಚ್ ಮಾಡಬೇಕಾಗುತ್ತೆ, ಇದು ಕೇಳಬೇಕಾಗುತ್ತೆ, ಟೈಮ್ ವೇಸ್ಟ್ ಮಾಡಬೇಕಾಗುತ್ತೆ. ಬಟ್ ನೀವು ಆನ್ಲೈನಲ್ಲಿ ಹೆಂಗಂದ್ರೆ ಡೈರೆಕ್ಟ್ ನಾವು ಆ್ಯಸ್ ಇಟ್ ಈಸ್ ನಮಗೆ ಬೇಗನೆ ಸಿಕ್ಬಿಡುತ್ತೆ. ನೀವು ವಿತ್ ಹ್ಯಾಂಡಲ್ಲೇ ಎಲ್ಲ ಕೈಯಲ್ಲಿರುತ್ತೆ, ಯುಟಿಲೈಸ್ ಮಾಡ್ಕೋಬೇಕು. ಆದರೆ ಆಫ್ಲೈನ್ಗೂ ಆನ್ಲೈನ್ಗೂ ಡಿಫ್ರೆನ್ಸ್ ಬರುತ್ತೆ ಇದರದ್ದು. ಇನ್ನೊಂದು ನೆಕ್ಸ್ಟ್ ಟಾಪಿಕ್ ಇಂಪಾರ್ಟೆಂಟ್ ಅಂದರೆ, ಸರ್ ಕೇಳ್ತಾರೆ, ಸರ್ ಇಷ್ಟೊಂದೆಲ್ಲ ಹೇಳಿದ್ರಿ, ನನಗೆ ಏನು ಇಷ್ಟು ಇನ್ವೆಸ್ಟ್ ಮಾಡ್ಬೇಕು, ನನಗೆ ತುಂಬ ಅಮೌಂಟ್ ಬೇಕಾಗುತ್ತೆ ಅನಿಸುತ್ತೆ, ನಾನು ಇದಕ್ಕೆ ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ, ನನ್ನ ಹತ್ರ ಅಷ್ಟು ಅಮೌಂಟ್ ಇಲ್ಲ, ನಾನು ಸ್ಟೂಡೆಂಟ್ಸು, ನಾನು ನಾರ್ಮಲ್ ಪೀಪಲ್, ಅದರೆಲ್ಲ ನಾನು ಹೆಂಗೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಅಂತ ನೀವು ಕೇಳ್ಬೋದು. ಬಟ್ ಕಾಮರ್ಸ್ ಬಿಸ್ನೆಸ್ಗೆ ನೀವು 5 to 10,000 ನಾನು ಹೇಳಿದ್ದೀನಿ ನಿಮಗೆ ಫಸ್ಟ್ ಕೇಳಿದೆ. ನೀವು ಪ್ರಾಡಕ್ಟ್ ಲಿಸ್ಟ್ನ ಹೇಗೆ ಫೈನಲ್ ಮಾಡ್ತೀರಾ? ನೀವು ಪ್ರಾಡಕ್ಟ್ ಲಿಸ್ಟ್ ಬರುತ್ತೆ ನಿಮಗೆ, ನಾವು ಎಷ್ಟು ಪ್ರಾಡಕ್ಟ್ ಲಿಸ್ಟ್ ಇದು ಮಾಡ್ತೀವಿ, ನೀವು ಆ್ಯಸ್ ಇಟ್ ಈಸ್ ನಿಮಗೆ ಗೊತ್ತಾಗ್ಬಿಡುತ್ತೆ. ಆ ಪ್ರಾಡಕ್ಟ್ ಲಿಸ್ಟಲ್ಲಿ ನಾವು 5 to 10,000ನ ನಮಗೆ ಕಂಪಲ್ಸರಿ ಅಷ್ಟರೊಳಗೆ ನಾವು ಮಾಡ್ಕೋಬೋದು. ನೆಕ್ಸ್ಟ್ ನಿಮಗೆ ಕಾಮರ್ಸ್ನ ಎಷ್ಟು ಟೈಪ್ಸ್ ಇದ್ದಾವೆ ನಿಮಗೆ. ಟೈಪ್ಸಲ್ಲಿ ನಿಮಗೆ ಇದರಲ್ಲಿ ತುಂಬ ಟೈಪ್ಸ್ ಇದ್ದಾವೆ. B2B, B2C, D2C ಅಂದರೆ ನಿಮಗೆ ಅದರದ್ದು ಫುಲ್ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಬಟ್ ಇದು ಹೆಂಗಂದರೆ ಮ್ಯಾನುಫ್ಯಾಕ್ಚರಿಂದ ಕಸ್ಟಮರ್ ಡೈರೆಕ್ಟ್ ಸಪ್ಲೈ ಮಾಡೋದು ಹೆಂಗೆ, ಮತ್ತು ಕಸ್ಟಮರಿಂದ ಯಾವ ಥರ ಬೈ ಮಾಡೋದು, ಪರ್ಚೇಸ್ ಮಾಡೋದು, ನಮಗೆ ಡೈರೆಕ್ಟ್ ನಮ್ಮ ಕಸ್ಟಮರಿಗೆ ಹೆಂಗೆ ಕಾಂಟ್ಯಾಕ್ಟ್ ಮಾಡ್ಕೊಡೋದು ಮ್ಯಾನುಫ್ಯಾಕ್ಚರಿಂದ, ಇದೆಲ್ಲ ನಿಮಗೆ ಇದು ಮಾಡಿಕೊಡ್ತೀವಿ. ಆಮೇಲೆ ನಿಮಗೆ ಮೇಯ್ನು ಇದು ಹೆಂಗಾಗುತ್ತಪ್ಪ ಅಂದರೆ, ಪ್ರಾಡಕ್ಟ್ ಮೇಯ್ನ್ ಇಂಪಾರ್ಟೆಂಟ್ ಹೇಳ್ತೀನಿ, ಪ್ರಾಡಕ್ಟ್ ಹೆಂಗೆ ಚೂಸ್ ಮಾಡ್ತೀರಾ. ನೀವು ಪ್ರಾಡಕ್ಟ್ ಚೂಸ್ ಮಾಡಲಿಕ್ಕೆ ಮೇಯ್ನ್ ರೀಸನ್ನು, ಸರ್ ನಾನು ಒಂದೇ ಸತಿ ದೊಡ್ಡ ಎಲೆಕ್ಟ್ರಿಕ್ ಗ್ಯಾಜೆಟ್ಸು TV ಸೆಲ್ ಮಾಡ್ತೀನಿ, ಹೋಮ್ ಥಿಯೇಟರ್ಸ್ ಆ ಥರ ಅಲ್ಲ. ನೀವು ಮ್ಯಾನುಫ್ಯಾಕ್ಚರ್ ಆಗಬೇಕು ಫಸ್ಟು. ಅಂದರೆ ನೀವು ಸ್ಮಾಲ್ ಪ್ರಾಡಕ್ಟ್ಸ್, ಚಿಕ್ಕ ಕೆಲವೊಂದು ಹೋಮ್ ಅಪ್ಲಯನ್ಸಸ್ ಎಲ್ಲ ಬರ್ತವೆ. ಏನು ಪ್ರಾಡಕ್ಟ್ ನಾವೇನು ಲೀಸ್ಟ್ ಔಟ್ ಮಾಡಿದ್ದೀವಿ, ಯಾವ್ದು ಮೂವಿಂಗ್ ಇದೆ ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಬಟ್ ಹೋಮ್ ಅಪ್ಲಯನ್ಸಸ್ಸಲ್ಲಿ ಸ್ವಲ್ಪ ಸಮ್ ಪೀಸಸ್ ಪರ್ ಪೀಸಸ್ ಎಲ್ಲ ನಿಮಗೆ 20 ರೂಪೀಸ್ 30 ರೂಪೀಸ್ ಸಮಥಿಂಗ್ ಅಷ್ಟರಲ್ಲೇ ಸಿಗುತ್ತೆ ನಿಮಗೆ. ಅಂಥ ಪ್ರಾಡಕ್ಟ್ನ ಲೀಸ್ಟ್ ಔಟ್ ಮಾಡಿ
ಆಮೇಲೆ ಅದ್ರ ಬಗ್ಗೆ ನಾನು ಫುಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮಗೆ ನೆಕ್ಸ್ಟ್ ವೀಡಿಯೋಸು ನಾನು ನೆಕ್ಸ್ಟ್ ಏನು ವೀಡಿಯೋ ಮಾಡ್ತೀನಿ, ನಮ್ಮ ನೆಕ್ಸ್ಟು ನಾನು ಕಾಯ್ತಾ ಇರ್ಬೋದು. ನಾನು ನಿಮಗೆ ಇನ್ನೊಂದು ಸತಿ ಹೇಳ್ತೀನಿ ಕೇಳಿ. ನಾವು ಫೈನಲ್ ಆಗಿ ನಿಮಗೆ ಯುಟಿಲೈಸೇಷನ್ ಆಗಲಿಕ್ಕೆ ಇ ಕಾಮರ್ಸ್ ಬಿಸ್ನೆಸ್ನ ನೀವು ಯುಟಿಲೈಸೇಷನ್ ಮಾಡ್ಕೋಬೇಕು ಅಂದರೆ ಇಂಟ್ರೆಸ್ಟ್ ಇದ್ದವ್ರು ಮಾತ್ರ ಈ ಯೂಟ್ಯೂಬ್ ಚಾನಲ್ನ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.